ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನನ್ನ ಮಗಳಿಗೆ 4 ಮಂತ್ ಆಗಿತ್ತು. ಸೊ ನಾವು ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿದ್ದು. ಸೊ ಅದಕ್ಕೋಸ್ಕರ ನಾವು ಒಂದು ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ದಿಸ್ ಈಸ್ ಆಲ್ಸೋ ವೆರಿ ಸಡನ್ ಪ್ಲ್ಯಾನ್. ಅಂದ್ಕೊಳ್ತಾ ನಾನು ಹಂಗೆ ಚೆಕ್ ಮಾಡಬೇಕಾದ್ರೆ ಈ ರೆಸಾರ್ಟ್ ನಂಗೆ ಸಿಕ್ತು. ನನಗೆ ಬಂದು ತುಂಬ ನಿಯರೆಸ್ಟ್ ಆಗಿರಬೇಕಾಗಿತ್ತು ರೆಸಾರ್ಟು. ತುಂಬ ದೂರನೂ ಮಗುನ ಇಟ್ಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ನನ್ನ ಮಗಳಿಗೆ ಇವಾಗ ಬಂದು 4 ಮಂತ್ಸ್ ಅಷ್ಟೇ. ಅದಕ್ಕೋಸ್ಕರ ನಾವು ರಾಮನಗರ ಹತ್ರ ಇರೋ ಕ್ಯುಮ್ಯಾಂಗೋ ಫಾರೆಸ್ಟ್ ರೆಸಾರ್ಟ್ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಆಲ್ಮೋಸ್ಟ್ ಇದು ನಮ್ಮ ಪ್ಲೇಸಿಂದ 1 ಅವರ್ ಜರ್ನಿ ಅಷ್ಟೇ. ಲೈಕ್ ಚಿಕ್ಕ ಮಗು ಇರೋದ್ರಿಂದ ಅವಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಟ್ರಾವೆಲ್ಗೆ, ಮತ್ತು ಔಟ್ಸೈಡ್ ಯಾವ ರೀತಿ ನೋಡ್ಕೊಳ್ಳೋದು ನಮಗೂ ಎಲ್ಲ ಗೊತ್ತಾಗಬೇಕಲ್ವ. ಅದಕ್ಕೆ ಒಂದೇ ದಿನ ಸ್ಟೇ ಆಗೋಣ ಅಂತ ಅಲ್ಲಿ ಹೋದ್ವಿ. ಈ ರೆಸಾರ್ಟ್ನೇ ನಾನು ಏನಕ್ಕೆ ಸೆಲೆಕ್ಟ್ ಮಾಡಿಕೊಂಡ್ರೆ ಅಂತ ಹೇಳಿದರೆ, ಈ ರೆಸಾರ್ಟಲ್ಲಿ ಮಾತ್ರ ಪೆಟ್ನ ಅಲೋ ಇತ್ತು. ನಾವು ತುಂಬ ಕಡೆ ಸರ್ಚ್ ಮಾಡಿದಾಗ ಪೆಟ್ ಎಲ್ಲೂ ಕೂಡ ಅಲೋ ಇರಲಿಲ್ಲ. ನನಗೆ ಮೇನ್ಲಿ ಬಂದು ಪೆಟ್ ಅಲೋ ಮಾಡಬೇಕಾಗಿತ್ತು. ನಮಗೆ ಮಗು ಆದಾಗಿಂದ ನಮ್ಮ ಕುಕ್ಕುಗೆ ಅಷ್ಟೊಂದು ಟೈಮ್ ಕೊಡೋಕ್ಕೆ ನಮ್ಮ ಕೈಲಿ ಆಗಿರಲಿಲ್ಲ. ಬಿಕಾಸ್ ತುಂಬ ಚಿಕ್ಕ ಮಗು ಇರೋದ್ರಿಂದ ಮಗು ಹತ್ರ ನಾಯಿಗಳನ್ನ ಸೇರಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದೂರ ಇಟ್ಟಿದ್ವಿ. ಅವಳಿಗೆ ತುಂಬ ಬೇಜಾರಾಗಿತ್ತು. ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತಲೇ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿ ಅವಳನ್ನ ನಾವು ಇವತ್ತು ಹೊರಗಡೆ ಕರ್ಕೊಂಡು ಹೋಗಿದ್ದು ಕುಕ್ಕುನ. ಅವಳು ತುಂಬಾ ಎಂಜಾಯ್ ಮಾಡಿದ್ಲು ನಮ್ಮ ಜೊತೆ. ತುಂಬ ದಿನ ಆದಮೇಲೆ ಟೈಮ್ನ ಸ್ಪೆಂಡ್ ಮಾಡಿದ್ಲಲ್ಲ ಅಷ್ಟೊಂದು. ಸೊ ಶೀ ಈಸ್ ಸೋ ಹ್ಯಾಪಿ. ಜೊತೆಗೆ ನನ್ನ ಮಗಳಿಗೂ ಕೂಡ 4 ತಿಂಗಳಾಗಿತ್ತು ಇವತ್ತಿಗೆ ಕರೆಕ್ಟಾಗಿ. ಸೊ ಅದಕ್ಕೋಸ್ಕರ ಅವಳಿಗೂ ಒಂದು ಔಟ್ಸೈಡು ಎಲ್ಲ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲೂ ಜಾಸ್ತಿ ಕ್ರೌಡೆಡ್ ಇರೋ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಳ್ದೆ ರೆಸಾರ್ಟ್ಗೆ ಅಂತ ಹೋದ್ವಿ. ಅವಳಿಗೂ ಏನು ಯಾವುದೇ ರೀತಿ ಜನಗಳ ಜೊತೆ ಜಾಸ್ತಿ ಸಂಪರ್ಕ ಇರಲ್ಲ, ಆರಾಮಾಗಿರ್ತಾಳೆ ಅಂತ ರೆಸಾರ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು ಬಂದು ನನ್ನ ಮಗಳನ್ನ ಫಸ್ಟ್ ಟೈಮ್ ನಾವು ಔಟ್ಸೈಡ್ ಕರ್ಕೊಂಡು ಹೋಗಿರೋದು ಸ್ಟೇಯಿಂಗೆ. ನಿಯರ್ ಬೈ ಅವಳಿಗೆ ಕಿವಿ ಚುಚ್ಸೋಕ್ಕೆ ಅಲ್ಲಿ ಆವಾಗ ಇವಾಗ ಬಂದು ಮೈಸೂರಿಗೆಲ್ಲ ಕರ್ಕೊಂಡು ಹೋಗಿ ಆಲ್ಮೋಸ್ಟ್ ಒಂದು ವಿತಿನ್ 3 ಅವರ್ಸಲ್ಲಿ ಬಂದುಬಿಡ್ತಾಯಿದ್ವಿ. ಇದು ಬಂದು ಓಲ್ ನೈಟ್ ನಾವು ಸ್ಟೇ ಮಾಡ್ತಾಯಿದ್ದಿದ್ದು ಔಟ್ಸೈಡು. ಇದೇ ಫಸ್ಟ್ ಟೈಮು. ಸೊ ಅವಳು ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ ನಾನು ತಿಳ್ಕೊಬೇಕಾಗಿತ್ತು. ಮುಂದೆ ಅವಳ ಜೊತೆ ತುಂಬ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ನನಗೆ. ಅವಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಹೊಸ ಹೊಸ ಪ್ಲೇಸ್ಗೆ. ಜೊತೆಗೆ ನಾವು ಮನೇಲಿ ನೋಡ್ಕೊಳ್ಳೋದಕ್ಕಿಂತ ಔಟ್ಸೈಡ್ ಅವಳಿಗೆ ಕಂಫರ್ಟ್ ಝೋನ್ ನಾವು ಯಾವ ರೀತಿ ಕೊಡ್ತೀವಿ ಅದನ್ನೆಲ್ಲ ನಾವು ತಿಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಇವತ್ತು ಪ್ಲ್ಯಾನ್ ಮಾಡಿ ಹೋಗಿದ್ದಾಯಿತು. ನಾವು ಬಂದು ಒಂದು 12:30 ಹಂಗೆ ಮನೆ ಬಿಟ್ವಿ. ಆಲ್ಮೋಸ್ಟ್ 2 o'clock ಅಷ್ಟರಲ್ಲಿ ನಾವು ರೆಸಾರ್ಟ್ಗೆ ರೀಚ್ ಆಗಿದ್ವಿ. ಲಂಚ್ ಟೈಮ್ ಆಗಿತ್ತು. ಮನೆಯಲ್ಲೇ ಟಿಫನ್ ಮಾಡ್ಕೊಂಡು ಹೋಗಿದ್ವಿ. ಸೊ ಲಂಚ್ ಟೈಮ್ ಆಗಿದ್ದರಿಂದ ನಾವು ಚೆಕ್-ಇನ್ ಆಗಿ ಲಂಚ್ನ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಇವಾಗ ಬಂದು ರೂಮ್ಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟರಲ್ಲಿ ನಮ್ಮ ಲಗೇಜ್ ಎಲ್ಲ ಅಲ್ಲಿ ಆಲ್ರೆಡಿ ರೂಮಲ್ಲಿ ಇಟ್ಟಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯಿಂದ ಲೈಕ್ ರೆಸಾರ್ಟ್ಗೆ ಜಸ್ಟ್ 1 ಅವರ್ ಜರ್ನಿ ಅಷ್ಟೇ. ಬಟ್ 1 ಅವರಲ್ಲೇ ಎಷ್ಟು ಒಂದು ಡಿಫ್ರೆಂಟಾಗಿ ಫೀಲ್ ಕೊಡ್ತಂದ್ರೆ ರೆಸಾರ್ಟು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ರೆಸಾರ್ಟು. ನಾವು ಔಟ್ಸೈಡ್ ರಿಸೆಪ್ಷನ್ ಹತ್ರ ಬಂದಾಗನೂ ಹೇಗಿದೆಯಪ್ಪ ಇದು ಗೂಗಲಲ್ಲಿ ನೋಡಿದ ಥರ ಇದೆಯಾ ಇಲ್ವಾ ಅಂತ ಒಂದು ಸೆಕೆಂಡ್ ಡೌಟ್ ಬಂತು. ಬಟ್ ಒನ್ಸ್ ನಾವು ಒಳಗಡೆ ಹೋದ್ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ರೆಸಾರ್ಟು. ಮೇನ್ಲಿ ರೆಸಾರ್ಟ್ನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ತುಂಬ ಕ್ಲೀನಾಗಿತ್ತು ಮತ್ತು ತುಂಬ ಹೈಜೆನಿಕ್ ಆಗಿತ್ತು. ನನಗಂತೂ ಲೈಕ್ ಮಗು ಕರ್ಕೊಂಡು ಬರೋಕ್ಕೆ ತುಂಬ ಒಳ್ಳೆ ಪ್ಲೇಸ್ ಅಂತ ಅನ್ನಿಸ್ತು. ಈವಂದು ನಮ್ಮ ಪೆಟ್ಗೂ ಕೂಡ ಅವರೇ ಅಲ್ಲಿ ಫುಡ್ಡೆಲ್ಲ ಪ್ರೊವೈಡ್ ಮಾಡ್ತಾಯಿದ್ರು. ಸ್ವಲ್ಪ ಪೇ ಮಾಡಿಸ್ಕೊಂಡ್ರು. ಅದು ಬಿಟ್ಟರೆ ಅದಕ್ಕೆ ಬೇಕಾಗಿರೋ ಫುಡ್ನ ಅವರೇ ಪ್ರಿಪೇರ್ ಮಾಡಿ ಕೊಟ್ಟರು. ಹಾಯ್ ಆಯ್ತಮ್ಮನೆ ಆಯ್ತಮ್ಮ ಆಗೋಯ್ತಮ್ಮ ಈಗ ನಮ್ಮ ಮಲ್ಕೊಳ್ಳುವಂತ. ನನ್ನ ಮಗಳು ಸಹ ಸ್ವಲ್ಪ ಕ್ರ್ಯಾಂಕಿ ಆಗ್ತಾಯಿದ್ಲು. ಸೊ ಅವಳಿಗೆ ಲೈಕ್ ಟ್ರಾವೆಲ್ ಮಾಡ್ಕೊಬಂದು ಅಲ್ಲೆಲ್ಲ ಇದ್ದು ಅವಳಿಗೆ ಪ್ರಾಪರಾಗಿ ನಿದ್ದೆ ಆಗಿಲ್ಲ. ಆ್ಯಕ್ಚುಲಿ ಮಾರ್ನಿಂಗ್ ಫುಲ್ಲು ನಿದ್ದೆ ಮಾಡ್ತಾಳೆ, ನೈಟೆಲ್ಲ ಸ್ವಲ್ಪ ಎದ್ದಿರ್ತಾಳೆ. ಸೊ ಇವತ್ತು ಅವಳಿಗೆ ರೊಟೀನ್ ಸ್ವಲ್ಪ ಮಿಸ್ ಆಗಿದ್ದಕ್ಕೆ ಸ್ವಲ್ಪ ಕ್ರ್ಯಾಂಕಿ ಆಗಿದ್ಲು. ಇದು ಬಂದು ನಾವು ಸ್ಟೇ ಆಗ್ತಾ ಇರೋ ರೂಮು. ಇವಾಗ ಇದೇನು ನೋಡ್ತಾ ಇದ್ದಾರಲ್ಲ ಇದೇ ರೂಮು. ಇಲ್ಲಿ ನೋಡ್ತಾ ಇದ್ದ ನನ್ನ ಮಗಳನ್ನ ನಾವು ಬಬ್ಬು ಅಂತ ಕರಿತೀವಿ. ಬಬ್ಬುಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ. ಅವಳು ಮಲ್ಕೊಬೇಕಾಗಿತ್ತು. ಸೊ ಅವಳನ್ನ ಫಸ್ಟು ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಕ್ವಿಕ್ಕಾಗಿ ರೂಮ್ನ ನೋಡ್ತಾಯಿದ್ರು. ಇವಾಗ ನೀವು ಇದನ್ನು ನೋಡ್ತಾ ಇದ್ದೀರಾ, ಇದು ಬಂದು ವಾಶ್ರೂಮ್. ಸೊ ಇಲ್ಲಿ ನಿಯರ್ ರಾಮನಗರದಲ್ಲಿ ಈ ರೀತಿ ರೆಸಾರ್ಟ್ ಮಾಡಿ ವಿತ್ ಬಾತ್ ಟಬ್, ಔಟ್ಡೋರ್ ಶವರ್ ಒಂಥರ ಲಕ್ಸುರಿಯಾಗಿ ಕ್ರಿಯೇಟ್ ಮಾಡಿದರು. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ಬಂದು ವಾಶ್ರೂಮ್ ಆಗಿತ್ತು. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಬಂದು ಸಿಟ್ಔಟ್ ಏರಿಯಾ.
ಸೊ ಇದನ್ನು ಕೂಡ ತುಂಬ ಕ್ಯೂಟಾಗಿ ಸೆಟಪ್ ಮಾಡಿದರು. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದೇ ಒಂದು ಸಿಟೌಟ್, ಸ್ಮಾಲ್ ಗಾರ್ಡನ್ ಥರ ಇತ್ತು. ಒಳ್ಳೆ ಲೈಟಿಂಗ್, ಇಲ್ಲಿಂದ ನೋಡಿದರೆ ರೆಸಾರ್ಟ್ ಈ ರೀತಿ ಕಾಣಿಸ್ತಾ ಇತ್ತು ಸಿಟೌಟಿಂದ. ಸೊ ನನ್ನ ಮಗಳನ್ನ ಮಲಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಬಬ್ಬುನ. ಸೊ ಅವಳು ಮಲ್ಕೊಳ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಊಟ ಎಲ್ಲ ಮಾಡಿದ್ವಲ್ಲ, ತಿರ್ಗಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ವಾಕ್ ಮಾಡ್ತಾಯಿದ್ವಿ. ಏನು ಅಷ್ಟೊಂದು ಬಿಸಿಲು ಸಹ ಇರಲಿಲ್ಲ. ಆಲ್ಮೋಸ್ಟ್ ಒಂದು 4:30 5 ಥರ ಆಗೋಗಿತ್ತು. ಸೊ ಹಂಗೆ ವಾಕ್ ಮಾಡ್ದಂಗೆ ಆಗುತ್ತೆ, ರೆಸಾರ್ಟು ಕೂಡ ನೋಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಹೋಗ್ತಾ ಇರೋ ಜಾಗ ಬಂದು ಇದು ನೈಟ್ ಐ ಥಿಂಕ್ ಫೈರ್ ಕ್ಯಾಂಪ್ ಏನೋ ಹಾಕ್ತಾರೆ ಅಂತ ಅನಿಸುತ್ತೆ. ನೈಟ್ ಹಾಕ್ದಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಫೈರ್ ಕ್ಯಾಂಪೆಲ್ಲ ಹಾಕೋ ಜಾಗ ಅಂತ ನನಗಿದೆ ಹೇಳಿದ್ರು. ರೆಸಾರ್ಟ್ ಅಂತೂ ತುಂಬ ವಿಶಾಲವಾಗಿದೆ. ಎಲ್ಲ ಇವೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು. ಬರ್ಡೇ ಪಾರ್ಟಿ ಆಗಿರ್ಬೋದು, ಎವ್ರಿಥಿಂಗಿಗೆ ಪ್ರಾಪರ್ ಪ್ಲೇಸ್ನ ಮಾಡಿದ್ದಾರೆ. ಇಲ್ಲಿಂದ ನೋಡಿದ್ರೆ ಒಂದು ಲೇಕ್ ಕೂಡ ಕಾಣುತ್ತೆ. ಲೈಕ್ ಆ್ಯಂಬಿಯನ್ಸೇ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು ನನಗಂತೂ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ಒಂದು ವೆಕೇಷನ್ಗೆ ಅಂತ ಹೋಗಿದ್ದೀನಲ್ಲ, ಮೇ ಬಿ ನಂಗೆ ಅದಕ್ಕೋಸ್ಕರ ಹಂಗೆ ಅನ್ನಿಸ್ತಿತ್ತು, ವಾಟ್ ಎವರ್ ಐ ಡೋಂಟ್ ನೋ. ಬಟ್ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಾವು ಬಂದು ಇದೇ ಮೊದಲನೇ ಸಲ ಕುಕ್ಕನ ಔಟ್ಸೈಡ್ ಕರ್ಕೊಂಡು ಹೋಗಿದ್ದು. ಅವಳು ಯಾವುದೇ ರೀತಿ ಬೇರೆ ನಾಯಿಗಳ ಜೊತೆನೂ ಸೇರಿಲ್ಲ. ಆಮೇಲೆ ಅವಳು ಎಲ್ಲೋ ಔಟ್ಸೈಡ್ ಕೂಡ ಓಡಾಡಿಲ್ಲ. ನಮ್ಮ ಮನೆ ಬಿಟ್ಟರೆ ಅವಳು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಸೊ ಅವಳಿಗೆ ಹೊಸ ಜಾಗದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾಳೆ, ಹೇಗಿರ್ತಾಳೆ ಅನ್ನೋದು ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಅವಳಂತೂ ಎಷ್ಟು ಫ್ರೆಂಡ್ಲಿ ಆಗಿದ್ಲು ಅಂದರೆ ಎಲ್ಲರ ಜೊತೆ, ಲೈಕ್ ನಾನು ಆ ರೀತಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಫ್ರೆಂಡ್ಲಿಯಾಗಿ ಆಟ ಆಡಿಕೊಂಡು, ಅಲ್ಲಿ ಬೇರೆ ಅವರು ಕೂಡ ನಾಯಿನ ಕರ್ಕೊಂಡು ಬಂದಿದ್ದರು, ಅವ್ರವ್ರ ಪೆಟ್ಗಳನ್ನ. ಇವೊಂದು ಅವಳು ಆ ನಾಯಿಗಳ ಜೊತೆ ಸೇರಲೇ ಇಲ್ಲ. ನಾನು ಬಿಟ್ಟು ಅವಳು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ನನ್ನ ಜೊತೆನೇ ಯಾವಾಗಲೂ ಇರ್ತಾಯಿದ್ಲು. ನನ್ನ ಮತ್ತು ಪಾಪು ಜೊತೆನೇ ಇರ್ತಾಯಿದ್ಲು. ಬಿಟ್ಟರೆ ನನ್ನ ಹಸ್ಬೆಂಡ್ ಜೊತೆ ಇರ್ತಾಯಿದ್ಲು. ಅಲ್ಲಿ ಎಷ್ಟೊಂದು ಪೆಟ್ಗಳು ಇವಳ ಜೊತೆ ಬರ್ತಾಯಿದ್ರು ಕೂಡ ಇವಳಂತೂ ಹೋಗ್ತಾನೆ ಇರಲಿಲ್ಲ ನಮ್ಮನ್ನು ಬಿಟ್ಟು. ನನಗದೇ ಒಂಥರ ಆಶ್ಚರ್ಯ ಅನ್ನಿಸ್ತಾಯಿತ್ತು, ಇವಳು ಎಷ್ಟೊಂದು ಹಚ್ಕೊಬಿಟ್ಟಿದ್ದಾಳೆ ನಮ್ಮನ್ನು ಅಂತ. ತುಂಬ ದಿನಗಳಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಅವಳ ಜೊತೆ ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ರು. ಅಲ್ಲೇ ಆಟ ಆಡ್ತಾಯಿದ್ರು. ನಾವು ಆ್ಯಕ್ಚುಲಿ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಅವಳಿಗೋಸ್ಕರ. ಅವಳಿಂದ ನಮಗೆ ತುಂಬ ಖುಷಿ ಸಿಕ್ಕಿದೆ. ಬಿಕಾಸ್ ಅವಳು ನಮ್ಮ ಮನೆಗೆ ಬಂದು ಈಗ 1 ಇಯರ್ ಆಗ್ತಾ ಬರ್ತಿದೆ. ಅವಳಿಂದ ಬರೀ ಖುಷಿನೇ ಸಿಕ್ಕಿದೆ ಹೊರತು ಬೇರೆ ಇನ್ನೇನೂ ಇಲ್ಲ ನಮಗೆ. ದೆನ್ ಅಲ್ಲೆಲ್ಲ ಆದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಾದ್ಮೇಲೆ ಡಿನ್ನರ್ ಟೈಮ್ ಆಗಿತ್ತು. ಸೊ ಊಟ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ತುಂಬಾ ವೆರೈಟೀಸ್ ಇತ್ತು. ಆಲ್ಮೋಸ್ಟ್ ಲೈಕ್ ನಿಯರ್ ಟು ಒಂದು 30 ವೆರೈಟೀಸ್ ಇತ್ತು. ಅಲ್ಲಂತೂ ಫುಡ್ಡು ಅನ್ಲಿಮಿಟೆಡ್. ನನಗಂತೂ ಫುಡ್ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನೀವು ಅನ್ಕೋಬೋದು, ಜಸ್ಟ್ 4 ಮಂತ್ಸ್ ಬೇಬಿ ಇಟ್ಕೊಂಡು ಇವರೆಲ್ಲರೂ ತಿಂತಾಯಿದ್ದಾರಾ ಅಂತ. ಹೇಳಬೇಕಂದ್ರೆ ನಾನು ಡೇ 1ಇಂದ ಎಲ್ಲ ರೀತಿ ಫುಡ್ನು ತಿಂತೀನಿ. ಟಚ್ ವುಡ್ ನನ್ನ ಮಗಳಿಗೆ ಯಾವುದೇ ರೀತಿ ಕ್ರ್ಯಾಂಕಿ ಆಗೋದು ಆ ಥರ ಏನೂ ಕೂಡ ಆಗಿಲ್ಲ. ಡಿನ್ನರ್ ಮುಗಿದ್ಮೇಲೆ ಹಾಗೇ ರೆಸಾರ್ಟಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾಯಿದ್ವಿ. ನೀವೀಗ ಚಿಕ್ಕ ಮಗು ಕರ್ಕೊಂಡು ಹೋಗೋದ್ರಿಂದ ನೀವು ಸ್ವಲ್ಪ ಬೇಕಾಗಿರೋ ಎಸೆನ್ಷಿಯಲ್ಸ್ನ ತೊಗೋಬೇಕಾಗತ್ತೆ. ಅದು ಯಾವ್ಯಾವ್ದು ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ನೈಟ್ ಟೈಮ್ ಈ ರೀತಿ ರೆಸಾರ್ಟ್ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಲೈಟಿಂಗ್ ಎಲ್ಲ ಆನ್ ಮಾಡಿದ್ಮೇಲೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.